ಬೆಂಗಳೂರಿನಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಭೀಕರವಾಗಿ ಕೊಲೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಚಿತ್ರದುರ್ಗದ ಅಪೋಲೋ ಮೆಡಿಕಲ್ ಸ್ಟೋರ್ ಮುಂದ್ಗಡೆ ನಾನಿದ್ದೀನಿ. ಇದೇ ಅಪೋಲೋ ಸ್ಟೋರ್ನಲ್ಲಿ ಈ ಒಂದು ಮೃತಪಟ್ಟಿರ್ತಕ್ಕಂಥ ರೇಣುಕಾಸ್ವಾಮಿ ಕೆಲಸ ಮಾಡ್ತಕ್ಕಂಥದ್ದು. ತಾವು ದೃಶ್ಯಗಳಲ್ಲಿ ನೋಡ್ಬೋದು. ಚಿತ್ರದುರ್ಗ ನಗರದ IUDP ಬಡಾವಣೆಯಲ್ಲಿ ಒಂದು ಅಪೋಲೋ ಫಾರ್ಮಸಿ ಇದೆ. ಈ ಅಪೋಲೋ ಫಾರ್ಮಸಿಯಲ್ಲಿ ಸುಮಾರು ಒಂದು ವರ್ಷಕ್ಕೂ ಹೆಚ್ಚು ಕಾಲದಿಂದ ರೇಣುಕಾಸ್ವಾಮಿ ಕೆಲಸ ಮಾಡ್ತಿದ್ದ. ಈ ಒಂದು ಅಪೋಲೋ ಫಾರ್ಮಸಿಯು ಕೂಡ ನಾವು ಬಂದು ಇಲ್ಲಿನ ಸಿಬ್ಬಂದಿಗೆ ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ರೇಣುಕಾಸ್ವಾಮಿ ತುಂಬ ಒಳ್ಳೆಯ ವ್ಯಕ್ತಿಯಾಗಿದ್ದ, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿದ್ದ ಅಂತಕ್ಕಂಥದ್ದೇ ನಮಗೆ ಗೊತ್ತಿಲ್ಲ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ರೇಣುಕಾಸ್ವಾಮಿ ಕುಟುಂಬಸ್ಥರು ಏನು ಶನಿವಾರದಿಂದ ರೇಣುಕಾಸ್ವಾಮಿ ನಾಪತ್ತೆ ಆಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಆದರೆ ಅಪೋಲೋ ಫಾರ್ಮಸಿಯವರು ಹೇಳೋ ಪ್ರಕಾರ ಗುರುವಾರವೇ ಲಾಸ್ಟ್ ನಮ್ಮ ಫಾರ್ಮಸಿಗೆ ರೇಣುಕಾಸ್ವಾಮಿ ಬಂದಿರತಕ್ಕಂಥದ್ದು ಅಂಥೇಳಿ ಹೇಳ್ತಾ ಇದ್ದಾರೆ. ಮತ್ತು ಅಟೆಂಡೆನ್ಸ್ನಲ್ಲಿ ಕೂಡ ಆ ಒಂದು ಈ ದಾಖಲಾಗಿದೆ. ಈ ಒಂದು ರೇಣುಕಾಸ್ವಾಮಿಯ ಒಂದು ಚಲನವಲನ ಅಂತಲೇ ಹೇಳಬೇಕಾಗ್ತದೆ. ಹೀಗಾಗಿ ಈ ಒಂದು ಅಪೋಲೋ ಫಾರ್ಮಸಿಯ ಮ್ಯಾನೇಜರ್ ಅವರನ್ನು ಕೂಡ ಸಂಪರ್ಕಿಸ್ತಕ್ಕಂಥ ನಾವು ಪ್ರಯತ್ನವನ್ನು ಮಾಡಿದ್ವಿ. ಆದರೆ ಅವರು ಮಾಧ್ಯಮಕ್ಕೆ ಯಾವುದೇ ಮಾಹಿತಿಯನ್ನು ಕೊಡೋದಿಲ್ಲ. ಆದರೆ ನಮ್ಮಲ್ಲಿ ಗುರುವಾರವೇ ಬಂದಿರತಕ್ಕಂಥದ್ದು ಲಾಸ್ಟ್ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಪೊಲೀಸ್ ತನಿಖೆಯಿಂದಷ್ಟೇ ಈ ಒಂದು ರೇಣುಕಾಸ್ವಾಮಿಯ ಕೊಲೆ ಪ್ರಕರಣ ಪತ್ತೆಯಾಗಬೇಕಾಗಿದೆ. ಸತ್ಯಾಂಶ ಏನಂತಕ್ಕಂಥದ್ದು ಬಯಲಿಗೆ ಬರಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.